ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ನಾವಿವಾಗ ಲೇಪಾಕ್ಷಿಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೇವೆ. ಹೋಪ್ ನೀವೆಲ್ಲರೂ ನಮ್ಮ ಲೇಪಾಕ್ಷಿಯ ವಿಡಿಯೋನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಹಾಗೂ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಲೇಪಾಕ್ಷಿಯಿಂದ ರಿಟರ್ನ್ ಹೋಗಬೇಕಾದ್ರೆ ಆನ್ ದ ವೇಲಿ ನಾವಿಲ್ಲಿ ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ಇವಾಗ ಟೈಮ್ ಅರೌಂಡ್ 4:30 ಆಗಿದೆ. ಲಂಚ್ ಟೈಮ್ ಅಂತೂ ಅಲ್ವೇ ಅಲ್ಲ, ಬಟ್ ಹೊಟ್ಟೆ ಅಂತೂ ಹಸಿತಿತ್ತು. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ, ಹಾಗಾಗಿ ನಾವಿಲ್ಲಿ ಲಂಚ್ ಮಾಡಿದ್ವಿ. ಲಂಚ್ ಮುಗಿಸಿ ಇಲ್ಲಿಂದ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಇಲ್ಲಿಂದ ಬೆಂಗಳೂರು ಕಡೆಗೆ ಹೋಗಬೇಕಾದ್ರೆ ಆನ್ ದ ವೇಲಿ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಇಶಾ ಫೌಂಡೇಶನ್ ಸಿಗುತ್ತೆ. ಹಾಗಾಗಿ ಇವಾಗ ಕತ್ಲಾಗ್ತಿರೋದ್ರಿಂದ ಇಶಾ ಫೌಂಡೇಶನಲ್ಲಿ ಲೈಟ್ ಶೋ ನೋಡಿ ಅದಾದಮೇಲೆ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಲೈಟ್ ಶೋ ಸ್ಟಾರ್ಟ್ ಆಗೋದು ನೈಟ್ ಅರೌಂಡ್ 7 o'clockಗೆ. ಇವಾಗ ಟೈಮ್ ಅರೌಂಡ್ 5:30 ಆಗಿದೆ. ಈವಾಗಲೇ ಮೇನ್ ಹೈವೇಯಿಂದ ಇಶಾ ಫೌಂಡೇಶನ್ ಕಡೆ ಹೋಗೋ ದಾರಿ ಉದ್ದಕ್ಕೂ ವೆಹಿಕಲ್ಸ್ಗಳು ಸಾಲಾಗಿ ಕ್ಯೂವಲ್ಲಿ ನಿಂತಿದೆ. ಈ ಕ್ಯೂವಲ್ಲಿ ನಿಧಾನವಾಗಿ ವೆಹಿಕಲಲ್ಲಿ ಬೆಟ್ಟದ ತುದಿಗೆ ರೀಚ್ ಆಗೋದಕ್ಕೆ ಕಡಿಮೆ ಅಂದರೂ ಹಾಫ್ ಆನ್ ಅವರಿಂದ 1 ಗಂಟೆ ಬೇಕಾಗುತ್ತೆ. ಇವಾಗ ನಾವು ಬೆಟ್ಟದ ತುದಿಯಲ್ಲಿರುವ ಆದಿಯೋಗಿಯ ಸ್ಟ್ಯಾಚ್ಯೂ ಹತ್ರ ರೀಚ್ ಆದ್ವಿ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಲ್ಲಿ ಇರುವ ಇಶಾ ಫೌಂಡೇಶನ್ಗೆ ವೀಕೆಂಡಲ್ಲಿ BMTC ಕಡೆಯಿಂದ ಪ್ಯಾಕೇಜ್ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಈ ಪ್ಯಾಕೇಜಲ್ಲಿ ಬೆಂಗಳೂರಿಂದ ನಮ್ಮನ್ನು ಇಶಾ ಫೌಂಡೇಶನ್ ತನಕ AC ವೋಲ್ವೋ ಬಸ್ಸಲ್ಲಿ ಕರ್ಕೊಂಡು ಬರ್ತಾರೆ. ಆನ್ ದ ವೇಲಿ ಕೆಲವೊಂದು ಸ್ಪಾಟ್ಗಳನ್ನು ವಿಸಿಟ್ ಮಾಡಬಹುದು. ಹಾಗೆಯೇ ಇಲ್ಲಿ ಲೈಟ್ ಶೋ ಮುಗಿದ ನಂತರ ರಿಟರ್ನ್ ಬೆಂಗಳೂರಿಗೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಇದಕ್ಕೆ ಅರೌಂಡ್ 500 rupees ಚಾರ್ಜ್ ಮಾಡ್ತಾರೆ. ಇದಂತೂ ತುಂಬ ಅಂದರೆ ತುಂಬಾ ದೊಡ್ಡ ಗ್ರೌಂಡ್. ಹಾಗೆಯೇ ಗ್ರೌಂಡ್ ತುಂಬ ಫುಲ್ ಕ್ರೌಡ್ ಇತ್ತು. ಇನ್ನಂತೂ ಸ್ವಲ್ಪ ಹೊತ್ತಲ್ಲಿ ಲೈಟ್ ಶೋ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಸದ್ಗುರು ಅವರ ಜೊತೆಯಲ್ಲಿ ಯೋಗ we will now chant yoga yoga yogeshwaraya along with Sadguru.
15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಯೋಗ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇನೆ. ಇದು ಸ್ವಯಂ ಪರಿವರ್ತನೆಗಾಗಿ ಶಕ್ತಿಯುತವಾಗಿ ಪ್ರಾಣ ಪ್ರತಿಷ್ಠೆಗೊಂಡ ಸ್ಥಳವಾಗಿದೆ. ಮುಂಬರುವ ವರ್ಷಗಳಲ್ಲಿ ಇದು ಪ್ರಪಂಚದಲ್ಲಿ ಮಾನವ ಪ್ರಜ್ಞೆಯನ್ನು ಹೆಚ್ಚಿಸಲು ಲೈಟ್ ಶೋ ಎಲ್ಲ ಮುಗೀತು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್. Stay tuned.